ನಡಿಯಮ್ಮ ಒಳಕ್ಕನ ಹೇಳ್ತಿದ್ಯಾ ನನ್ನೇ ಹೊಡ್ತೀನಿ ನನ್ನೇ ಹೊಡ್ತೀಯಾ ಏನ್ರ ಬಂದಿರೋದು ನಿಮ್ಗ ನಾನು ಸಂಸಾರ ಮಾಡಕ್ ಬಂದಿದ್ಯಾ ನನ್ನ ಬಾಳಕ್ ನಾನು ಜೀವನ ಮಾಡ್ಕೊಂಡಿದ್ರೆ ನನ್ನ ಸಂಸಾರ ಮಾಡಕ್ ಬಂದಿದ್ದೀನಿ ಅಯ್ಯ ಬೇವಚ್ಚಿ ಮುಂದೆ ನೀನು ನನ್ನ ಸ್ವಂತ ಅಕ್ಕನೇನೆ ನೀನು ಅಲ್ಲೇ ಅಲ್ಲ ಏನಿವಾಗ ಹೇ ಚೈತನ್ಯ ಮತ್ತೆ ನನ್ನ ಸುತ್ತಿಗೆ ಪತ್ಯ ಮತ್ತೆ ನನ್ನ ಸುತ್ತಿಗೆ ಪತ್ಯ ನೋಡು ಮಾನವಾಗಿತ್ತು ಸರಿ ಇಲ್ಲ ಅಂತಂದ್ರೆ ನಿಂಗೆ ಗ್ರಾಚಾರ ಬಿಟ್ಬಿಡ್ತೀನಿ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ನಮ್ಮ ಅಕ್ಕನ ಚೆನ್ನಾಗಿರ್ಲಿ ಅಂತ ದೇವ್ರಗಳ ಹತ್ರ ಬೇಡ್ಕೊಂತಾರೆ ತಂಗಿಗಳಾದರು ನೀನೇನ ಮಾಡ್ತಾ ಇದೀಯಾ ತಂಗಿ ಚೆನ್ನಾಗಿರ್ಬೇಕು ಅಂತ ಅಕ್ಕನವ್ರು ಎಂತೆಂತ ತ್ಯಾಗ ಮಾಡ್ತಾರೆ ತಿಳಿದ ಅಕ್ಕನಂತಂದ್ರೆ ಏನೋ ಎರಡನೇ ತಾಯಿ ಇದ್ದಂಗೆ ಏನೇ ಬಂದಿರೋದು ನಿಂಗೆ ಬರಬಾರ್ದು ರೋಗ ಏನೇ ಬಂದಿರೋದು ಚೈತನ್ಯ ಏನು ತಿಂತೀಯ ಒಟ್ಟಿಗೆ ಯಾಕೆ ಹಿಂಗಾಡ್ತಾ ಇದೆಯಾ ಯಾವಳ ಚೈತನ್ಯ ಬಿಡಿ ಅವಳನ್ನ ಚೈತನ್ಯ ಬಿಡಿ ಅವಳನ್ನ ಯಾಕಪ್ಪ ಬಿಡ್ಬೇಕು ನೋಡು ಹೇಳದ್ ಮತ್ತೆ ಕೇಳು ಯಾಕೋ ನಿಂದು ಅತಿ ಆಯ್ತು ಅಲ್ಲ ನಾವು ಬಂಡವಾಳ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡು ಆಸ್ಪತ್ರೆ ನಡೆಸ್ತಾ ಇದ್ರೆ ಅದ್ರಾಗ ನಂಗೆ ಆಫೀಸ್ ಕೊಡು ಅಂತ ಬಂದವಳಲ್ಲ ಇವಳೇ ನನ್ನ ತಂಗಿನ ನನ್ನ ಹತ್ರನೇ ಮಾತಾಡ್ತೀಯಾ ನನ್ನ ಹತ್ರ ಬರ್ತೇನೆ ನನ್ನ ಸುದ್ದಿಗೆ ಬರ್ತೀಯಾ ನಿನ್ ಸುದ್ದಿಗೆ ಅವಳೆ ಬರ್ತಾಳೆ ಗಂಡನ್ ಬಿಟ್ಬಿಟ್ಟು ಇನ್ನೊಬ್ಬನ್ ಕಟ್ಕೊಂಡವಳಲ್ಲ ನೀನು ನಿನ್ ಸುದ್ದಿಗೆ ಅವಳು ಬರ್ತಾಳೆ ಹೂನೇ ಕಟ್ಕೊಂತೀನಿ ಇವಾಗ ಏನೇ ನಿಂಕ ನ್ಯಾಯವಾಗಿ ಓಡೋಗಿನ ಜೊತೆಗೆ ಸಂಸಾರ ಮಾಡಕ್ಕೆ ಹೋಗ್ತಾ ಇದ್ರೆ ಇನ್ನೊಬ್ಬನ ಕಟ್ಕೊಂಡಳಲ್ಲ ನೀನು ಫೇಸ್ಬುಕ್ಕಾಗ ಓಡೋದಳಲ್ಲ ನೀನು ನಾನೇ ನಿನ್ನಂಗೇನು ಓಡೋಗಿಲ್ಲ ಹೋಗಲೇ ದೊಡ್ಡವರು ಮದುವೆ ಮಾಡಿರೋ ಜೊತೆಗೆ ನ್ಯಾಯವಾಗಿ ಸಂಸಾರ ಮಾಡ್ಕೊಂಡಿದ್ದೀನಿ ಏನಿದು ನಿನ್ನಂಗೆ ಓಡೋಗ್ಬಿಟ್ಟು ತಿರ್ಗಾ ಬಂದು ಇನ್ನೊಂದು ಮದುವೆ ಮಾಡ್ಕೊಂಡಿಲ್ಲ ಇಬ್ಬಿಬ್ರು ಗಣ್ಣವ್ರನ್ನಿಲ್ಲ ನಂಕ ಇರೋದು ಒಬ್ಬನೇ ಗಣ್ಣು ಅವನಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ನನ್ನ ವಿಷಯ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕ ಏನಪ್ಪ ಇದು ಚೈತನ್ಯ ಎಷ್ಟರ ದುರಂಕಾರ ಬೀಳ್ಕೊಳ್ದು ಇವಳ ಹತ್ರ ಏನಪ್ಪ ಮಾತು ನಂಕ ತೆಗಿ ಕಾಲು ಯಾಕಮ್ಮ ನನ್ನೇನ್ರು ನೋಡಿತಾ ಇದೀಯಾ ಇವನೊಬ್ಬನು ಬನ್ನು ಸಾಚ ಅಂತ ಯಾಕಮ್ಮ ನನ್ನೇನ್ರು ನೋಡಿತಾ ಇದೀಯಾ ಅವಳನ್ನು ಹೊಡಿಯೋದೆ ನಿನ್ನೂ ಹೊಡಿಯೋದೆ ತೆಗಿ ಕಾಲು ಅಂತ ಹೇಳ್ತಾ ಇರೋದು ತೆಗ್ಯಮ್ಮ ಕಾಲು ಎಂತ ಲೋಕ್ಪರ್ ಇವಳು ಬಿಡು ಕತ್ನ ಬಿಡೋಣ ಅಯ್ಯೋ ಅದೆಲ್ಲ ಹೋಗ್ಕೊಳ್ಳಿ ಇವಳು ಒದ್ದಿದ್ದೇಟಿಗೆ ಅವ್ನ ತಲೆ ಹೋಗಿ ಕಂಬಕ್ಕೆ ತಗ್ಲಿ ಬಿದ್ದೋಗ ನೋಡಪ್ಪ ಸತ್ತೋಗೋಣ ಬದುಕೋಣ ಲೇ ಚೈತನ್ಯ ಮುಂದೆ ಎಂತ ಕೆಲಸ ಮಾಡ್ಬಿಟ್ಟೆ ನಿನ್ನ ಎದುರು ಬಿತ್ತೋಗ ಸಂಜಯ್ ಏನಾಯ್ತಮ್ಮ ನೋಡಮ್ಮ ಎಬ್ಬಸಮ್ಮ ಸ್ನೇಹ ಅಪ್ಪ ಅನ್ನ ಇವಾಗ ನನಗೆ ಅಣ್ಣನ ಸಾಯ್ಸಕ್ ಬಿಡ್ಲಲ್ಲಪ್ಪ ಅನ್ನ ಇವಾಗ ಸಾಯ್ಸಕ್ ಬಿಡ್ಲ ಇವಳು ಸಂಜಯ್ ಏನಾಯ್ತು ನಿಂಗೆ ಯಾಕೆ ಹಿಂಗಾಗ್ತಾ ಇದೆಯಾ ಕಣ್ಬೇಡ ಸಂಜಯ್ ಏನಾಯ್ತು ಸಂಜಯ್ ಎದಳಪ್ಪ ಯಾಕಪ್ಪ ಏನಾಯ್ತಪ್ಪ ಅಯ್ಯೋ ಎಂತ ಕೆಲಸ ಆಗಿದ್ದಲ್ಲಪ್ಪ ಅನ್ನ ಇವಾಗ ನನಗೆ ಅಣ್ಣನ ಸಾಯಿಸ್ಬಿಡ್ಲಲ್ಲಪ್ಪ ಇವಳು ಅಯ್ಯೋ ಉಸಿರಾಡ್ತಾ ಇಲ್ಲಂದ್ರೆ ಇಲ್ಲಮ್ಮ ಉಸಿರಾಡ್ತಾ ಇಲ್ಲ ಅನ್ನ ಇವಾಗ ನನಗೆ ಅಣ್ಣನ ಸಾಯಿಸ್ಬಿಡ್ಲಲ್ಲಮ್ಮ ಇವಳು ಏನಿತ್ತು ಸಂಜಯ್ ಕಣ್ಬಿಡು ಸಂಜಯ್ ಯಾಕೆ ಸಂಜಯ್ ಏನಾಯ್ತು ನಿಂಗೆ ಕಣ್ಬಿಡು ಹೋದ್ರೆ ಬರ್ತಾನೆ ಇಂಥವ್ರು ಇದ್ರಷ್ಟು ಹೋದ್ರಷ್ಟು ಏನಾಯ್ತು ಸರೋಜಿ ದೊಡ್ಡನು ಏನಾಯ್ತಾ ಇಬ್ರು ಫೈಟಿಂಗ್ ಬಿಡಮ್ಮ ಇವರಿಬ್ರು ಕಿತ್ಲಾಡೋ ಹತ್ರಕ್ಕ ಅವ್ನು ಬನ್ನು ಇವಳು ಎತ್ತಿ ಅವ್ನು ಕೊಟ್ಲು ಅದೇ ನಾವು ಬೆಳಗ್ಗೆ ತಿಂದಿದ್ನ ಇಲ್ಲ ಹೋಗಿ ಆ ಕಂಬಕ್ಕೆ ತಲೆ ತಗಲಿ ಬಿದ್ದೋದ ಅಯ್ಯೋ ಏನೋ ಅಪ್ಪ ಏನೋ ಇದು ಗ್ರಾಚಾರ ಈ ಚೈತನ್ಯಕ್ಕೆ ಯಾಕೆ ಈ ದುರ್ಬುದ್ಧಿ ಬಂತು ಹೋಗೋ ಕಾಲಕ್ಕ ಅದೇನೋ ಹೇಳ್ತಾರಲ್ಲ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತ ಇವಳಿಗೆ ಯಾಕೋ ಈ ದುರ್ಬುದ್ಧಿ ಬಂತು ಅವಳ್ಗ ಮಗನ ಹುಟ್ಟಿರೋದಕ್ಕ ಕಣ್ಣಿಗ್ಲಾಗ ಹೊಲ್ತಾ ಇದ್ದ ದುರಂಕರ ಹೋಗಪ್ಪ ಓದ್ತಾನೆ ಅವನಿಂದ ತಾನೇ ಇಷ್ಟು ಕಿತ್ಲಾಡಿದ್ದು ಓದ್ತಾನೆ ಹೋಗಪ್ಪ ನೀನ್ ಯಾಕಪ್ಪ ತಿಗ್ಲು ಬೀಳ್ತೀಯಾ ನಾನು ಬಿಟ್ಟು ಹೋಗ್ಬೇಡ ಸಂಜಯ್ ನೀನು ಅಯ್ಯೋ ಸ್ವಾಮಿ ಏನಾಗದಂತ ನೋಡಪ್ಪ ಆಸ್ಪತ್ರೆಗೆ ನಾನು ಕರ್ಕೊಂಡೋಗ್ರು ಯಾತ್ರ ಹಿಂಗೆ ಇದ್ದೀರಿ ಆ ಚಿಕ್ಕವನ ಕೂಗು ಲೇ ಅಂಬುಜಿ ಯಾಕಕ್ಕ ಏನಕ್ಕ ನಿಮ್ಮ ಮಕ್ಕ ಮುಚ್ಚೋಗ ಬಿರಿನ್ ಬಾರ ಇಲ್ಲಿ ಆ ಹುಡುಗನ ಕಂಗ್ ಬಿದ್ದೋಗೋಣ ಅಯ್ಯೋ ಇವಳು ಚೈತನ್ಯ ಏನೋ ಒಳದ್ಲಂತೆ ಕಂಬ ಕಟ್ಟಾರೆ ತಗ್ಲಿ ಬಿದ್ದೋಗೋನ್ಲೆ ಏನೋ ಉಸಿರಾಡ್ತಾ ಇಲ್ಲಂತೆ ಅದೇನೋ ನೋಡ್ರೆ ಅಯ್ಯೋ ಇವಳು ಮಕ ಮುಚ್ಚೋಗ ಏನಕ್ಕ ಇವಳ್ಕ ಬರಬಾರ್ದು ಬಂದಿರೋದು ಲೇ ದೊಡ್ಡೋಣ ಎತ್ಕೊಳ್ಳೋ ಅವನ್ನ ಆಸ್ಪತ್ರೆಗೆ ನಡಿಯೋ ಲೇ ಸಂಜಯ್ ಅಯ್ಯೋ ಏನಪ್ಪ ಇಂಥವ್ರ ಮನೆ ತಕ್ಕ ಹೋಗಿ ಹಿಂಗಾಯ್ತು ಅಂತ ಅನ್ನೋ ಮಾತು ಬರ್ತದಲ್ಲಕ್ಕ ಬೇವರ್ಸಿನ ತಕೊಂಬಂದು ಏನೇ ಬರಬಾರ್ದು ರೋಗ ನಿಂಕ ಬಂದಿರೋದು ಓದ್ಕೊಂಡು ಹೋಗೋದು ಅಕ್ಕನು ಅಂತಂದು ಎರಡನೇ ತಾಯಿ ಅಂತಾಗೆ ನಮ್ಮ ಅಕ್ಕನ ಕಾಲು ಕೆಳಗೆ ನುಕ್ಕೇನು ಸತಿ ಏನೇ ಬಂದಿರೋದು ನಿಂಕ ಬೇವಚ್ಚಿ ಅವನಿಗೇನು ಹೆಚ್ಚು ಕಮ್ಮಿ ಆಗಲಿಲ್ಲ ನೋಡಿ ನಿಂಕ ಐತೆ ಗಾಚಾರ
ಏನಂಬುದು ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಇನ್ನೆಂಗೆ ಮಾತಾಡ್ತಾರೆ ನಿನ್ನ? ಇನ್ನೆಂಗೆ ಮಾತಾಡ್ತಾರೆ? ಯಾಕೆ ಇಂಥ ದುರ್ಬುದ್ಧಿ? ಅತ್ತೆ ನೋಡತ್ತೆ, ನಂಗೆ ಕೈ ಕಾಲು ಆಡ್ತಾ ಇಲ್ಲ, ಹಂಗೆ ನೋಡತ್ತೆ. ಏನೇ ನೋಡೋದು? ಏನು ನೋಡೋದು? ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದೆಯಲ್ಲ, ಯಾರ್ದೋ 3ನೇ ಅವರ ಆಸ್ತಿಕ ಇವ್ರು ಕಚ್ಚಾಡಿ ಅವನಿಗೇನು ಹೆಚ್ಚು ಕಮ್ಮಿ ಆಗದೆ ಆವೇಲಾಗಿ ತಿಳಿತದೆ ನಿಮ್ಗೆಲ್ಲನೂ. ಲೇ ಎತ್ತರಲೇ ಆಸ್ಪತ್ರೆಗೆ ಫಸ್ಟ್ ಎತ್ತರ ಏನಾಗೋದು ಏನೋ. ಅಕ್ಕ ಇವಳನ್ನ ಪರ್ಕೆಗೆ 12 ಹಾಕಿ ಮನೆಯಿಂದ ಹಾಸ್ಕಾಕಕ್ಕ ಹೇಳ್ತೀನಿ. ಹೋಗ್ಲಿ ಮಗುನ ಎತ್ಕೊಂಡು ದುರಂಕಾರದ ಮುಂದೆ ಇವಳು ಹಾಸ್ಕಾಕ್ಬೇಕು ಇವಳನ್ನ ಪರ್ಕೆಗೆ 12 ಹಾಕಿ. ನಿನ್ನ ಮನೆಗೆ ಇದ್ದು ನಿನ್ನ ಕೈಲಿ ಉಚ್ಕೊಳ್ಳೋಂಥ ಕರ್ಮ ನನಗೇನಿಲ್ಲ ಬಿಡು. ಮನೆ ಬಿಟ್ಟು ಓದ್ತೀನಿ ನಾನು. ನನಗೇನು ಮನೆ ಇಲ್ಲ. ಅವನಿಗೇನು ಹೆಚ್ಚು ಕಮ್ಮಿ ಆಗಬೇಕು ಪೊಲೀಸವ್ರಿಗೆ ನಾನು ಹೇಳ್ಕೊಡ್ತೀನಿ ನಿನ್ನ. ಮಕ್ಕಳೇನ ನೀವು? ಮಕ್ಕಳ ಸಾವಿತ್ರಿ ಮಕ್ಕಳು ನೋಡಿ ದೇವ್ರು. ನಾನು ನಿಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ನಲ್ಲ, ನನಗೆ ನಾನು ಏನನ್ನ ಎಕ್ಕಡ್ದಾಗ ಹಾಕ್ಕೊಬೇಕು. ಯಾವತ್ತು ಮುಂದೆ ಅವ್ನು ತಗೊಂಬಂದು ನಮ್ಮ ತಾತನ ಬರಲಿರೋ ಎಲ್ಲರಿಗೂ ಅದೇ ಪೂಜೆ ಒಂದು ಕಡೆಯಿಂದ ಎಲ್ಲರಿಗೂ. ಏನು ನಿಮ್ಮ ಅಪ್ಪನ ಸಂಪಾದನೆ ಮಾಡಿದ್ನ, ನಿಮ್ಮ ತಾತನ ಸಂಪಾದನೆ ಮಾಡಿದ್ನ? ಯಾರ್ತಿನ? ಇಲ್ಲ ನಿನ್ನ ಗಂಡ ಸಂಪಾದನೆ ಮಾಡಿದ್ನ? ಇಲ್ಲ ನೀನು ಸಂಪಾದನೆ ಮಾಡಿದ್ದ? ಅದು ರಾಮಂದು. ಅವನು ಯಾರಿಗೆ ಇಷ್ಟಪಡ್ತಾನೋ ಅವ್ರು ಕೊಡ್ತಾನೆ. ಅವ್ನು ಬಂದು ಮಾತಾಡೋ ಪಟ್ಟಿಗೆ ಇಷ್ಟೆಲ್ಲ ರಾಮಾಯಣ ಮಾಡ್ಬೇಕಾ ನೀವು? ಲತ್ತೆ ನಿನ್ನ ಬೈಕ್ ಮಾಡಕ ಲೇ ಗಂಡ ಎತ್ಕೊಳ್ಳೋ, ಏನೇನು ಆಗ್ಬಿಟ್ಟಾತು? ಎತ್ಕೊಳ್ಳಪ್ಪ, ಏನಾಗದ ನೋಡ್ರು. ಸಂಜಯ್ ಕಟ್ಬಿಡು ಸಂಜಯ್. ಯಾಕೆ ಸಂಜಯ್? ಏನಾಯ್ತು ಸಂಜಯ್? ನಮ್ಮರ ನಮ್ಗೆ ಶತ್ರುಗಳಾಗ್ಬಿಟ್ರಲ್ಲ. ನೀನು ಹೇಳ್ತಾ ಇದ್ದ ಬೇಡ ಜಗಳ ಮಾಡಬೇಡ, ಕೊಡಾಗಿದ್ರೆ ಕೊಡಲಿ, ಸುಮ್ಮನೆ ಇರು ಅಂತ. ನಮ್ಮ ಅಕ್ಕನಿಂದ ಮೋಸಗಾತಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಮೋಸಗಾರ್ಬಿಟ್ಟೆ, ಮೋಸ ಮಾಡಿಬಿಟ್ಲು. ಅವಳು ಬೆನ್ನಿಂದ ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ಸಂಜಯ್ ನಿಂಗೆ ಏನಾಯ್ತು ಸಂಜಯ್? ನೀನೇನಾದರೂ ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಅಮ್ಮ ಅಪ್ಪ ನನ್ನ ಗಂಡನ ಆಸ್ಪತ್ರೆಗೆ ಕರ್ಕೊಂಡೋಗ್ರಪ್ಪ ಫಸ್ಟು. ಏನಾಯ್ತೋ ಏನೋ. ನೀನು ಸಂಪಾದನೆ ಮಾಡಿದ್ದೇನೆ ಅದನ್ನ? ಹಾಂ, ಅವ್ನು ಬರೋಷ್ಟರಲ್ಲಿ ಇಷ್ಟೆಲ್ಲ ರಾಮಾಯಣ ಮಾಡಿದ್ಯಲ್ಲ. ನಾನಂತೂ ಈ ಮನೆಗೆ 1 ನಿಮಿಷ ಇರಲ್ಲ. ನನ್ನ ಮಗು ನಿಂತ್ಕೊಂಡು ನನ್ನ ಮನೆಗೆ ಓದ್ತೀನಿ. ಓದ್ತಾ ಇರೋ ಜಾಗ ಇಲ್ಲಿಂದ ಖಾಲಿ ಮಾಡು ಜಾಗ. ಏನಿದು ಮನೆ ಹತ್ರ? ಏಯ್ ಅಂಬುಜಿ, ತಾತ ಚೈತನ್ಯ ನನ್ನ ಗಂಡನ ಸಾಯಿಸ್ಬಿಟ್ಲು ತಾತ. ಚೈತನ್ಯ ಯಾಕಮ್ಮ ನಿನ್ ಗಂಡನ ಸಾಯಿಸ್ತಾಳೆ? ಯಾಕೆ ಏನಾಯ್ತು? ಅಪ್ಪ ಇವತ್ತು ವಾರ 15 ದಿವಸದಿಂದ ರಾಮಾಯಣ. ಏನಾಯ್ತು? ಹಾಂ ತಾತ ಹೊಡೆದ್ಬಿಟ್ಲು ತಾತ. ಕಂಬಕ್ಕೆ ತಲೆ ತಗಿಲ್ತು. ಏನಾಗೋದಂತ ತಿಳಿತಾ ಇಲ್ಲ ತಾತ. ನಡೀತಾತ ಆಸ್ಪತ್ರೆಗೆ ಎತ್ಕೊಂಡೋಗೋಣ. ಏನಾಯ್ತು? ಯಾಕೆ ಕಿತ್ಲಾಡ್ತಾ ಇರೋದು? ಹಾಂ ಚೈತನ್ಯ ಯಾಕೆ ಹೊಡೆದ್ಲು? ಇವಳು ಚೈತನ್ಯ ಗಂಡು ಆಸ್ಪತ್ರೆಗೆ ಕಂಡವನಲ್ಲ ರಾಮು ಜಾಗದಾಗ. ಆ ಜಾಗಕ್ಕೋಸ್ಕರ ನಂಗೆ ಬೇಕು ಅಂತ ಕಿತ್ಲಾಡ್ತಾವ್ರೆ ಇವರಿಬ್ರು. ಅವನ ಜಾಗ ಅದು. ಅವನ ಜಾಗಕ್ಕೆ ಇವ್ರು ಯಾಕೆ ಕಿತ್ಲಾಡ್ಬೇಕು? ಅವನು ಬುದ್ಧಿ ಇಲ್ಲ ಅವನ್ಗ. ರಾಮನ್ಗ ಆಸ್ಪತ್ರೆ ಇಕ್ಕಂಡ್ಲಿ ಅಂತ ಯಾಕೆ ಕೊಡ್ಬೇಕಾಗಿತ್ತು ಅವನು? ಫಸ್ಟ್ ಅವನು ಏನನ್ನ ತಗೊಂಡು ಮಕ್ಕ ಕಿತ್ತೋಗಂಗೆ ಹಾಕ್ಬೇಕು ಅವನ್ಗ. ಅಯ್ಯೋ ಪಾಪ ಅಂತ ಕೊಡ್ತಾನಲ್ಲ, ಜನಗಳು ಹಿಂಗೆ ಕಟುಕರಾತಾರೆ. ಇವಾಗಿನ ಕಾಲದಾಗ ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು. ಅಲ್ಲಮ್ಮ ಚೈತನ್ಯ, ಎಂಥ ಕೆಲಸ ಮಾಡಿದ್ಯಮ್ಮ? ಯಾಕಮ್ಮ ಇಂಥ ದುರ್ಬುದ್ಧಿ ನಿಂಕ? ಹಾಂ ತಂಗಿ ಅಲ್ಲ ನೋಡ್ತಾಕ ಬದುಕಿ ಬಾಳ್ಬೇಕಂತ ಬಂದಾಗ ತಂಗಿ ಯಾರೋ, ತಂದೆ ಯಾರೋ, ತಾಯಿ ಯಾರೋ, ತಾತನ ಯಾರೋ, ಅಜ್ಜಿ ಯಾರೋ, ಅಣ್ಣ ಯಾರೋ, ತಮ್ಮನ ಯಾರೋ, ಇವೆಲ್ಲ ಸಂಬಂಧಗಳು ಬರಲ್ಲ. ನಾವು ಬದುಕೋದು ನಮ್ಕ. ಗ್ರಾಮವನ್ನು ನಮ್ಮ ಜಾಗ ಕೊಟ್ಟವನಲ್ಲ, ಇವ್ರಿಗೆ ಯಾಕೆ ಕೊಡ್ಬೇಕು? ಆ ಜಾಗದಾಗೆ ಯಾಕೆ ಕೊಡಬೇಕು? ನಾವು ಅದ್ರ ಮೇಲೆ ಇನ್ನೊಂದು ಬಿಲ್ಡಿಂಗ್ ಕಟ್ತೀರಿ. ಬಿಲ್ಡಿಂಗ್ ಕಟ್ಟಿ ಹಾಸ್ಪಿಟ್ಲು ದೊಡ್ಡದು ಮಾಡ್ಬೇಕಂತಿದ್ದೀರಿ. ಏನು ನಿಮ್ಮ ಅಪ್ಪಂದು ಏನದು ಬಿಲ್ಡಿಂಗ್? ನೀನು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಕ್ಕ? ನಿಮ್ಮ ಅಪ್ಪಂದ ಫಸ್ಟು ಖಾಲಿ ಮಾಡಿಸ್ತೀನಿ ನಾನೇ. ಖಾಲಿ ಮಾಡಿಸ್ತೀನಿ. ನಿನ್ನ ಗಂಡಕ್ಕೆ ಫೋನ್ ಮಾಡಿ ಫಸ್ಟ್ ಆ ಹಾಸ್ಪಿಟ್ಲು ಖಾಲಿ ಮಾಡಪ್ಪ ನೀನು ದಾರಿ ನೀನು ನೋಡ್ಕೊ ಅಂತ ಹೇಳ್ತೀನಿ. ಕೊಡಬಾರ್ದಾಗಿತ್ತು ನಾವು ಅವತ್ತು. ಅಯ್ಯೋ ಪಾಪ ಅಂತ ಕೊಟ್ಟರು ನೋಡಿ. ಅದಕ್ಕೆ ನಿಮ್ಮ ದುರಂಕಾರಗಳು ಏನು ಕೊಡಬೇಕಾಗಿತ್ತು? ಗಂಡಸು ನಮ್ಮ ಮರ್ಯಾದೆ ಇಲ್ಲ ನಿಂಕ. ದುರಂಕಾರ ನಿಂಕ. ಎಲ್ಲಾದರೂ ಹೋಗಿ ಹಾಳಾಗಿ ಬದುಕಳ್ರಿ. ಫಸ್ಟ್ ಆ ಜಾಗ ಖಾಲಿ ಮಾಡ್ತೀನಿ. ಮವ ಹಂಗೆ ಮಾಡಿ ಪುಣ್ಯ ಕಟ್ಕೊಮವ. ಇವು ಕಿತ್ಲಾಡ್ತಾ ಇರೋದು ನೋಡ್ತಾ ಇದ್ರೆ ನಂಗೆ ಇರೋಕ್ಕಾಗ್ತಾ ಇಲ್ಲ. ಏನು ಇವು ಮಕ್ಕಳ ಇಲ್ಲ, ರಾಕ್ಷಸಿಗಳ ಇವು. ಫಸ್ಟು ನೀನು ಖಾಲಿ ಮಾಡಿಸ್ಬಿಡ್ಮವ. ಖಾಲಿ ಮಾಡಿಸಿ ಬೀಗ ಹಾಕ್ಬಿಡು. ಇವು ಮಾತ್ರ ಮಕ್ಕಳೆಲ್ಲ ಮವ. ಫಸ್ಟ್ ಆ ಹುಡುಗಂಗೆ ಏನಾಗದ ನೋಡ್ರಿ. ಇಂಥವ್ರ ಮನೆಗೆ ಹೋಗಿ ಹಿಂಗೆ ಆಗೋಯ್ತು ಅಂತ ಹೆಸರು ಉಳ್ಕೊಂಬಿಡ್ತದೆ ಜೀವನ ಪರಿ ಅಂತ. ಏನಾಗದಂತ ನೋಡ್ರಿ. ಇಲ್ಲ ತಾತ, ಆ ಜಾಗ ನನಗೆ ಬೇಕು ತಾತ. ಏಯ್ ಮುಚ್ಚಮ್ಮ ಬಾಯೆ, ಮುಚ್ಚು ಬಾಯೆ. ನಿಮ್ಮ ಅಪ್ಪಂದೇನಲ್ಲ ಅದು ಜಾಗ, ಅವಂದದು ಜಾಗ. ಹೆಣ್ಮಕ್ಳು ಎಷ್ಟನ ಅತಿ ಆಡಬಾರ್ದು. ಎಲ್ಲದಕ್ಕೂ ಅತಿಮಿತಿ ಅಂತಿರ್ತದೆ. ಏನಕ್ಕೆ ದುರಂಕಾರ ಬೀಳ್ತಾ ಇದೆಯಾ ನೀನು? ನೀವು ಹಿಂಗೆಲ್ಲ ಮಾತಾಡಂಗಿದ್ರೆ ನನ್ನ ಮಗುನ ಎತ್ಕೊಂಡು ಮನೆಗೆ ಹೋಗ್ಬೇಕಾತೈತೆ. ಹೋಗಮ್ಮ ಹೋಗು. ಎದಳ ಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡು. ಎತ್ಕೊಂಡು ಮಗುನ. ಏನು ಅತಿ ಆಯ್ತಾ ನಿಂದು? ನಾನು ನೋಡ್ತಾ ಇದ್ದೀನಿ. ತಾತ ನನ್ನ ಗಂಡನ ಆಸ್ಪತ್ರೆಗೆ ಕರ್ಕೊಂಡು ತಾತ. ಏನಾಗಿದೆ ಅಂತ ನೋಡು ತಾತ. ಏನೂ ಆಗಲ್ಲ, ಸುಮ್ಮನೆರಮ್ಮ. ಏನೂ ಆಗಲ್ಲ, ಸುಮ್ಮನೆ ನಾನಿದ್ದೀನಿ. ಎತ್ಕೋ ಅಂತ ನಾ ಮಾಡ್ತೀನಿ ಅಂತ ಕರ್ಕೊಂಡ್ಬಿಟ್ಟು ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದೀರಾ? ಮುಚ್ಚಬೇಕು ಬಾಯೆ. ಜಾಸ್ತಿ ಮಾತಾಡಿದ್ವಿ ಅಂದರೆ ಕಪಾಳಕ್ಕೆ ಬಡ್ದ್ಬಿಡ್ತೀನಿ. ಮಕ್ಕಳ ಮೇಲೆ ಕೈ ಮಾಡಿಲ್ಲ ಇವತ್ತು. ಇವಾಗ ಮಾಡ್ಬೇಕಾಗ್ತೈತೆ ಕೈ. ಎಲ್ಲದಕ್ಕೂ ಒಂದು ಅತಿಮಿತಿ ಅಂತ ಇರಬೇಕು. ಒಂದಿಷ್ಟಾಗಲೇ ಜಾಗ ಕೂತಿದ್ರೆ ಏನಾಗ್ತಾಯಿತ್ತು? ಬೇಡ, ಯಾರಿಗೂ ಕೊಡೋದು ಬೇಕಾಗಿಲ್ಲ.
ನಿಮ್ಮ ಯಜಮಾನ್ಕ ಫೋನ್ ಮಾಡಿ ಫಸ್ಟ್ ಅಲ್ಲಿಂದ ಹಾಸ್ಪಿಟ್ಲ್ ಖಾಲಿ ಮಾಡು ಅಂತ ಹೇಳ್ತೀನಿ. ಅವನೇನೋ ಕೆಲಸ ಕಳ್ಕೊಂಡಂತೆ, ಅದೇನೋ ಆಫೀಸ್ ಮಾಡ್ಕೊಳಕ್ಕೆ ಇಷ್ಟಾಗಲೇ ಜಾಗ ಕೊಡು ಅಂದಿದ್ಕೆ ಈ ಸುಪ್ನಾತಿ ಹಿಂಗೆ ಆಡ್ತಾವಳೆ. ಮಗುನ ಎತ್ಕೊಂಡು ಓದಳಂತೆ. ಏಯ್ ಹೋದ್ರೆ ಓತಳೆ ಕಳಿಸ್ಕೊಡು, ಹೋಗ್ಲಿ ಅತ್ತ. ಏಯ್ ದೊಡ್ಡನೆ ಹೋಗಿ ಬಿಟ್ಬಿಟ್ಟು ಹೋಗ. ಯಾರನ್ನ ಕಾರ್ ಓಡಿಸೋರ ಬಾಡಿಗೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಹೋಗ. ಮನೆಗೆ ಹೋಗ್ಬೇಡ, ಎತ್ಕೊಂಡು ಹೋದ್ರೆ ಓತಾಳೆ. ಇಂಥವರೆಲ್ಲ ಮನೆಗಳಾಗಿದ್ರೆ ಅಷ್ಟೇ. ಇನ್ನ ಅಲ್ಲ ಹುಡುಗನ್ಗೆ ಏನು ಹೆಚ್ಚು ಕಮ್ಮಿ ಆಗೋದೋ ಏನು? ಏನ್ ತಾತ ಅವಮಾನ ಮಾಡ್ತಾ ಇದೀಯ ನಂಕ? ಇವಾಗ ನೀನು ಕೊಡೋ ಜಾಗ ಕೊಟ್ಬಿಟ್ಟು ಇವಾಗ ಈ ಬೇಡ ನಮ್ಗೆ ವಾಪಸ್ ಕೊಡಿ ಅಂತಂದ್ರೆ ನಮ್ಮ ಯಜಮಾನ್ ನನಗೆ ಬೆಲೆ ಕೊಡ್ತಾನ, ನಮ್ಮ ಅತ್ತೆ ನನಗೆ ಬೆಲೆ ಕೊಡ್ತಾಳ? ಆ ಜಾಗ ನಮ್ಗೆ ಬೇಕು. ಮುಚ್ಚು ಬಾಯಿ. ಈ ನನ್ನ ಮಾತು ಮಾತಾಡಿದ್ದಿ ಅಂದರೆ ಬಾಯಿಗೆ ನಲ್ಲುಗಳು ಒಂದು ಇರಬಾರ್ದು, ಹಂಗೆ ಹೊಡಿತೀನಿ. ಕತ್ತೆಂತ ತಕೊಂಬಂದು ಲೈ ದೊಡ್ಡನೆ ಎತ್ಕಳೆ, ನಡಿ ಆಸ್ಪತ್ರೆಕ. ಅಯ್ಯೋ 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 ಅಯ್ಯೋ, ಇಂಥ ದರಿದ್ರ ಮಕ್ಕಳು ಇಟ್ಬಿಟ್ರೆ ನನ್ನ ಹೊಟ್ಟೆಗೆ ಎಂಥ ಕೆಲಸ ಆಗೋಯ್ತಲ್ಲಪ್ಪ. ಆ ಹುಡುಗನ್ಗೆ ಏನಾಗೋದು ಏನು ಕತೆನೋ? ತಾತ ರಾಮು ಕೇಳಿ ಆ ಬಿಲ್ಡಿಂಗ್ ಎಲ್ಲ ನನ್ನ ಹೆಸರಿಗೆ ಬಸ್ಕೊಡು ತಾತ. ಈ ಸುಪ್ನಾತಿನೂ ಸರಿ ಗವಳೆ, ಸರಿ ಗವಳೆ, ಸರಿ ಗವಳೆ. ಬಾಯಿಲಿ ಮುಚ್ಕೊಂಡಿರ್ಬೇಕು. ನಿಮ್ಮ ಅಪ್ಪನ ಸಂಪಾದನೆ ಮಾಡಿರೋದಲ್ಲ ಅದು. ಅದು ದೇವಸ್ಥಾನದ ಜಾಗ. ದೇವಸ್ಥಾನ ಜಾಗದಾಗ ಮನೆ ಕಟ್ಕೊಂಡಿರೋದು ಅವರು. ಅವನು ಚೈತನ್ಯ ಅವ್ರಿಗೆ ಕೊಟ್ಟು ತಪ್ಪು ಮಾಡಿದ್ನ ಅವನು. ನೀವು ಹಿಂಗೆ ನಿಮ್ಸ್ಕೊಂಡು ಬಣ್ಣ ತಿರುಗಿಸ್ತೀರಿ ಅಂತ ಯಾರಿಗೆ ಗೊತ್ತಿತ್ತು? ಏನೋ ನನ್ನ ತಂಗಿಗೆ ಚೆನ್ನಾಗಿರ್ಲಿ ಅಂತ ಕೊಟ್ಟನು ಅವನು. ನೀವು ಈ ಪಾಠಗಳು ಬಿದ್ದು ಸಾಯ್ತೀರಿ ಅಂತ ಯಾರಿಗೆ ಗೊತ್ತಿತ್ತು? ನಿಮ್ಗಳ ವಂಶನೇ ಇಷ್ಟು. ನಿಮ್ಮ ವಂಶಕ್ಕೆ ನಿಮ್ಮ ಅಜ್ಜಿ ಕಮ್ಮಿ ಆದರೆ ತಾನೇ ನಿಮ್ಮ ಅಮ್ಮನ ಕಮ್ಮಿ ಆಗೋದು, ನಿಮ್ಮ ಅಮ್ಮನ ಕಮ್ಮಿ ಆದ್ರೆ ತಾನೇ ನೀವುಗಳು ಕಮ್ಮಿ ಆಗೋದು. ಎಲ್ಲ ದುರ್ಬುದ್ಧಿಗಳು ನಿಮ್ಮ ಹತ್ರ ಇರೋದು, ಕಚಡ ಬುದ್ಧಿಗಳು. ನನ್ನನ್ನಾಗ ಬೈತಾ ಇದೆಯಾ? ನನ್ನ ನಾನೇನು ಮಾಡಿದ್ನೆ? ಹೇಯ್ ಮುಚ್ಚ ಬಾಯಿ, ಮುಚ್ಚ ಬಾಯೇ. ಮವ ನೀ ಕಾಲ್ ಕಣ ಬೀಳ್ತೀನಪ್ಪ. ಫಸ್ಟ್ ಅವ್ನು ನಂಗೆ ಆಸ್ಪತ್ರೆಗೆ ಹಂಗೆ ಸಾಕ್ಸ್ಬಿಟ್ರಪ್ಪ. ಏನ ನೋಡ್ತಾ ಇದೀಯ? ಎತ್ಕೊಳ್ಳು. ಅಪ್ಪ ನಂಗೆ ತಿಕ್ಲಾತದಪ್ಪ, ಏನು ಹೆಚ್ಚು ಕಮ್ಮಿ ಆಗೋದು ಏನು ಅಂತ. ನೀನೇ ಇಲ್ಲೇ ಎಲ್ಲ ಹೇಳ್ಬಿಡಂಗಿದೆಯೇ? ಎತ್ಕ ನಡಿ ಆಸ್ಪತ್ರೆಗ.